ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ನೀವು ಆಳೆ ಗೊತ್ತಿರುವ ಹಾಗೆ ಈಗೇನು ತಮ್ಮನೇಲಿ ನೋಡಿ ಬಂದಿದ್ದೀರಾ, ನಿಮ್ಮ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಅಪ್ಲಿಕೇಶನ್ ಹಾಕೋದು ಹೇಳ್ತಿಲ್ಲ, ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಓಕೆ ಎಷ್ಟು ದುಡ್ಡು ಬರ್ತದ ಆ್ಯಂಡ್ ಆ ಅಪ್ಲಿಕೇಶನ್ ಹಾಕೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಓಕೆ ಇದನ್ನ ತಿಳ್ಕೊಳ್ಳೋದಂತಂದರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಇದನ್ನ ಹೇಳ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಸರಿ, ಇವಾಗ ಏನಂತಂದ್ರೆ ವಿಷಯ, ಈ ಹಿಂದೆ ಅಂತಂದರೆ 2 ವರ್ಷಗಳಿಂದ ಏನಾಗಿತ್ತು ಅಂದ್ರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂದರೆ ಲೇಬರ್ ಕಾರ್ಡ್ ಯಾರ್ದಲ್ಲಿ ಇತ್ತು ನೋಡ್ರಿ, ಅವ್ರಿಗೆಲ್ಲ ಏನಾಗ್ತಿತ್ತು ಅಂದರೆ ಜಾಸ್ತಿ ದುಡ್ಡು ಬರ್ತಾ ಇತ್ತು. ಇವಾಗ ಏನಾಗ್ತಿದೆ ಅಂದರೆ ಸ್ವಲ್ಪ ರಿವೈಸ್ ಮಾಡಿಬಿಟ್ಟು ಕಡಿಮೆ ಮಾಡಿದ್ದಾರೆ. ಬಿಕಾಸ್ ಆಫ್ ನಿಮ್ಗೆ ಹಳೆ ಗೊತ್ತಿರುವಾಗೆ 5 ಭಾಗ್ಯಗಳಂತೆ ಅಂತಂದ್ರು ಕರ್ನಾಟಕದಲ್ಲಿ. ಆ 5 ಭಾಗ್ಯಗಳ ನಿಮಿತ್ತವಾಗಿ ಏನಾಯ್ತು ಅಂತಂದರೆ ದುಡ್ಡು ಇದೆ, ಬಟ್ ಸ್ಕಾಲರ್ಶಿಪ್ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ. ಈಗ ಕಾಣಿಸ್ತಿದೆ ಒಂದೊಂದಾಗಿ, ಮೊದಲು ಎಷ್ಟು ಬರ್ತಾ ಇತ್ತು ಇವಾಗ ಎಷ್ಟು ಬರ್ತಾ ಇದೆ ಅಂತಂದು ಹೇಳೋದಂತಂದರೆ ಓಕೆ ಕಾಣಿಸ್ತಿದೆ. ಓಕೆ, ತರಗತಿ 1ರಿಂದ 4ನೇ ತರಗತಿ ಯಾರೆಲ್ಲ ಸ್ಟಡಿ ಮಾಡ್ತಿದ್ರು ಆ ಒಂದು ಮನೇಲಿ ಯಾರಾದರೂ ಲೇಬರ್ ಕಾರ್ಡ್ ಇದ್ದರೆ ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಥವಾ ನಿಮ್ಮ ಅಮ್ಮ ಅಂತ ಇರ್ತಾರೆ. ಓಕೆ, ನಿಮ್ಮ ಮನೆಯಲ್ಲಿ ಅಪ್ಪ ಅಥವಾ ಅಮ್ಮ ಯಾರಾದರೂ ಲೇಬರ್ ಆಗಿರ್ತಾರೆ, ಫಾರ್ ಎಕ್ಸಾಂಪಲ್ ಲೇಬರ್ ಕಾರ್ಡ್ ಇರ್ತಾರ್ದು. ಒಂದು ತಿಳ್ಕೊಬೇಕು, ಮನೇಲಿ ಒಬ್ಬರಿಗೆ ಮಾತ್ರ ಇದನ್ನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರೋದು, ಅಂದರೆ ಒಬ್ಬರಿಗೆ ಮಾತ್ರ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಬರ್ತದೆ. ಬೇರೆಯವ್ರು ಕೂಡ ಅಪ್ಲೈ ಮಾಡ್ಬೋದು, ಬಟ್ ಆದರೆ ಎಲ್ಲರೂ ಕೂಡ ಬರಲ್ಲ, ಬಟ್ ಒಬ್ಬರಿಗೆ ಮಾತ್ರ ಬರ್ತದೆ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಹೈಯರ್ ಎಜುಕೇಷನ್ ಕಲಿತಾ ಇರ್ತಾರೆ ನೋಡ್ರಿ, ಅವ್ರು ಮಾತ್ರ ಅಪ್ಲೈ ಮಾಡ್ರಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಹೇಳ್ತೀನಿ ನಿಮಗೆ, ನಾನು ನಿಮ್ಗೆ ಹೇಳಿದೆ ಹೈಯರ್ ಎಜುಕೇಷನ್ ಕಲಿಯೋರು ಮಾತ್ರ ಅಪ್ಲೈ ಮಾಡಿರಿ. ಇಲ್ಲ ಮನೇಲಿ ಯಾರೂ ಇಲ್ಲ, ನಮ್ಮ ಮನೇಲಿ ಇರೋದೇ ನಾವೇ ಚಿಕ್ಕವರು ಅಷ್ಟೇ ಇರೋದು ಅಂತಂದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ನಾನು ಏನಕ್ಕೆ ಹೈಯರ್ ಎಜುಕೇಷನ್ ಮಾತ್ರ ಮಾಡಿರಿ ಅಪ್ಲೈ ಅಂತ ಹೇಳಿದ್ರೆ, ಇವಾಗ ಕಾಣಿಸ್ತಿದೆ 1 to 4 ಅಂತಂದರೆ 1ನೇ ತರಗತಿಯಿಂದ 4ನೇ ತರಗತಿವರೆಗೂ ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತಾರೋ ಆ ಒಂದು ಮನೇಲಿ ಯಾರಾದರೂ ಅವನು ಅಪ್ಲಿಕೇಶನ್ ಹಾಕಿದರೆ ಮೊದಲೆಲ್ಲ 5,000 ಬರ್ತಿತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು. ಇವಾಗ ಏನಾಗಿದೆ ಅಂತಂದರೆ 1,100 ಅಷ್ಟೇ ಬರ್ತಾ ಇದೆ. ಓಕೆ, ಇದು ನಿಮಗೆ ಕಾಮಿಡಿ ಅನಿಸ್ಬೋದು. ಓಕೆ, ಇಷ್ಟೆಲ್ಲ ದುಡ್ಡು ಕೊಡ್ತಾರೆ ಅಂತ ಒಂದು ಖಂಡಿತ ಕೂಡ ಬಂದಿದೆ ಕೂಡ ನಮಗೆ. ಓಕೆ, ಈ ಹಿಂದೆ ಅಂದರೆ 2 ವರ್ಷದ ಹಿಂದೆ ಕೂಡ ಎಲ್ಲ ಸ್ಟೂಡೆಂಟ್ಸ್ಗೆ ಬಂದಿದ್ದಾವೆ, ಕಣ್ಣಾರೆ ಕಂಡಿದ್ದೀವಿ. ಸೊ ಹಂಗಾಗಿ ಬಿಟ್ಟು ಹೇಳ್ತಿದ್ವಿ. ಸರಿ, ಇವಾಗ ನೋಡಿರಿ 5ರಿಂದ 8ನೇ ತರಗತಿ ಯಾರೆಲ್ಲ ಇರ್ತಾರೆ ನೋಡ್ರಿ, ಆ ಒಂದು ಸ್ಟೂಡೆಂಟ್ಸ್ಗೆ ಎಷ್ಟಾಗುತ್ತೆ ಅಂದರೆ ಮೊದಲು 8,000 ಇತ್ತು, ಇವಾಗ 1,250 ಅಷ್ಟೇ ಬರ್ತದೆ. ಓಕೆ, ಆ್ಯಂಡ್ ಹಂಗೆ ನೋಡೋದಂತಂದರೆ 9 ಮತ್ತು 10ನೇ ತರಗತಿ ಯಾರು ಕಲಿತಾ ಇದ್ರು ನೋಡ್ರಿ, ಆ ಒಂದು ಸ್ಟೂಡೆಂಟ್ಸ್ಗೆ 12,000 ಕೊಡ್ತಿದ್ರು ಮೊದಲು, ಇವಾಗ ಕೇವಲ 3,000 ಇದೆ. ಆ್ಯಂಡ್ ಈ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ, ಆ ಒಂದು ಸ್ಟೂಡೆಂಟ್ಸ್ಗೆ ಎಷ್ಟು ಕೊಡ್ತಾರೆ ಅಂತಂದರೆ ಮೊದಲೆಲ್ಲ 15,000 ಕೊಡ್ತಿದ್ರು, ಇವಾಗ ಕೇವಲ ಎಷ್ಟು 4,600 ಅಷ್ಟೇ ಆಗಿದೆ. ಸರಿ, ಪದವಿ ಅಂತಂದರೆ ಯಾರಾದರೂ ಡಿಗ್ರಿ ಯಾವುದಾದ್ರು ಕೋರ್ಸ್ ಮಾಡ್ತೀರಿ, BA BCom BSc ಮಾಡ್ತಿದ್ರು ಸ್ಟೂಡೆಂಟ್ಸ್ಗೆ ಮೊದಲೆಲ್ಲ 25,000 ಇತ್ತು, ಇವಾಗ 6,000 ಆಗಿದೆ. ಓಕೆ, ನೆಕ್ಸ್ಟ್ ಇನ್ನು ನೋಡೋದಂದರೆ ಆ್ಯಂಡ್ B.Tech ಅಂತಂದರೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಿರಲಿ. ಓಕೆ, ಆ ಒಂದು ಸ್ಟೂಡೆಂಟ್ಸ್ಗೆ ಎಷ್ಟು ಕಾಣಿಸ್ತಿದ್ರು ನೋಡ್ರಿ, ಮೊದಲೆಲ್ಲ 50,000 ಕೊಡ್ತಿದ್ರು. ಕಾಮಿಡಿ ಅನಿಸ್ಬೋದು, ಬಟ್ ರಿಯಲ್. ಓಕೆ, ನಿಜವಾಗ್ಲೂ 50,000 ಕೊಡ್ತಿದ್ರು, ಬಟ್ ಇವಾಗ 10,000 ಆಗಿದೆ. ಬರ್ತಿದೆ 10,000 ಕೂಡ ಎಲ್ಲ ಸ್ಟೂಡೆಂಟ್ಸ್ಗೆ ಈ ವರ್ಷ ಶಾಂಕ್ಷನ್ ಆಗಿದೆ. ಓಕೆ, ಅದು ಲೇಟ್ ಆಯಿತು, ಒಂದು 6 ತಿಂಗಳು ಡಿಲೇ ಆಗಿಬಿಟ್ಟು ಇವಾಗ ತಾನೇ ಎಲ್ಲರೂ ಮಾಡ್ತಿದ್ದಾರೆ, ಪುಷ್ ಮಾಡ್ತಿದ್ದಾರೆ, ಬರ್ತಾ ಇದಾವೆ. ಸರ್, ನೆಕ್ಸ್ಟ್ ನೋಡೋದಂತಂದರೆ ಸ್ನಾತಕೋತ್ತರ ಪದವಿ. ಓಕೆ, ಸ್ನಾತಕೋತ್ತರ ಪದವಿ ಯಾರಕ್ಕೆ ಮೊದಲೆಲ್ಲ 35,000 ಇತ್ತು, ಬಟ್ ಇವಾಗ ಕೂಡ 10,000, ಅವರು ಕೂಡ ಸೇಮ್ 10,000 ಆಗಿದೆ. ಸರಿ, ಹಾಗೆ ನೋಡೋದಂತಂದರೆ ಪಾಲಿಟೆಕ್ನಿಕ್ ಮತ್ತು ಡಿಪ್ಲೊಮೊ ITI ಯಾರೆಲ್ಲ ಕಲ್ತಿದ್ರು ನೋಡ್ರಿ, ಅವ್ರಿಗೆ 20,000 ಇತ್ತು ಮೊದಲು, ಇವಾಗ 4,600 ಆಗಿದೆ. ಆ್ಯಂಡ್ ಹಂಗೆ ಕೆಳಗಡೆ ಕಾಣಿಸ್ತೀವಿ ನೋಡ್ರಿ, BSc ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಈ ಥರ ಕೋರ್ಸ್ಗಳು ಮೊದಲೆಲ್ಲ 40,000 ಇತ್ತು, ಖಂಡಿತ 40,000 ನಮಗೂ ಕೂಡ ಬಂದಿದೆ. ಬಟ್ ಇವಾಗ ಏನಪ್ಪ ಆಗಿದೆ ಅಂತಂದರೆ ಕೇವಲ 10,000 ಇದೆ. ಈಗ ಮೊದಲೆಲ್ಲ 40,000 ನಾವು ಫಸ್ಟ್ ಇಯರ್ ಬರ್ತಾಯಿತ್ತು, ಬಟ್ ಸೆಕೆಂಡ್ ಇಯರ್ ಬರಲಿಲ್ಲ. ಸೆಕೆಂಡ್ ಇಯರ್ದೇ ಶಾಂಕ್ಷನ್ ಮಾಡಿಬಿಟ್ಟು ಇವಾಗ 3rd ಇಯರ್ ಹುಡುಗರಿಲ್ಲ, ಇವಾಗ 40,000 ಬದಲಿಗೆ ಏನಾಗಿದೆ 10,000 ಬರ್ತಾ ಇದಾವೆ. ಓಕೆ, ಕಾಣಿಸ್ತಿದ್ದು ನೋಡಿರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆ ರಿಯಾಲಿಟಿ ಖಂಡಿತ ಇದೇ ಥರನಾಗೆ ಬರ್ತದೆ. ಆ್ಯಂಡ್ B.Ed ಸ್ಟೂಡೆಂಟ್ಸ್ಗೆ ಏನು ಬರ್ತದೆ ಅಂದರೆ ಮೊದಲೆಲ್ಲ ಅವರು ಕೂಡ 35,000 ಬರ್ತಿತ್ತು, ಬಟ್ ಅವ್ರಿಗೂ ಈಗ 6,000 ಮಾಡಿದ್ದಾರೆ. ನೆಕ್ಸ್ಟು ಈಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಬರೋಬ್ಬರಿ ಅವಾಗ 60,000 ಬರ್ತಿತ್ತು. ಓಕೆ, ಎಷ್ಟೋ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅಂತ ಇಲ್ಲೇ ಅಡ್ಮಿಷನ್ ಮಾಡಿಸೋಕೆ ಫೀಸ್ ಆಗಿಬಿಡ್ತಿತ್ತು, ಯಾರ್ದೆಲ್ಲ ಲೇಬರ್ ಕಾರ್ಡ್ ಇರ್ತಿತ್ತು. ಬಟ್ ಇವಾಗ ಅವ್ರದ್ದು ಕೂಡ 11,000 ಅಷ್ಟೇ ಮಾಡಿದ್ದಾರೆ. ನೋಡಿರಿ ಎಷ್ಟೆಲ್ಲ ಅಜಗಜಾಂತರ ವ್ಯತ್ಯಾಸ ಇದೆ. ಮೊದಲೆಲ್ಲ 40,000 ಇರತಕ್ಕಂಥ ಫೀ 10,000 ಇದೆ, 50,000 ಇರುವಂಥದ್ದು 10,000, 60,000 ಇರೋದು 11,000. ನೋಡಿರಿ ಎಷ್ಟೆಲ್ಲ ಇದು ಮಾಡ್ತಾರೆ ಅಂದರೆ LLB ಆ್ಯಂಡ್ LLM ಮಾಡೋರಿಗೆ ಅವರು ಕೂಡ 30,000 ಇತ್ತು, ಈಗ 10,000 ಆಗಿದೆ. ಆ್ಯಂಡ್ DED ಮಾಡೋರಿಗೆ ಅವರು ಕೂಡ 25,000 ಇದ್ದು 4,600. ಆ್ಯಂಡ್ ಕೊನೆಗೆ PhD ಮತ್ತು MPhil ಮಾಡೋರಿಗೆ 25,000 ಇದ್ದದ್ದು 11,000. ಇಲ್ಲೇನು ಗಮನಿಸ್ಬೋದು ಅಂತಂದ್ರೆ ಎಷ್ಟೆಲ್ಲ ಅಜಗಜಾಂತರ ವ್ಯತ್ಯಾಸ ಇದೆ ನೋಡ್ರಿ. ಓಕೆ, ಮೊದಲೆಲ್ಲ ಅಷ್ಟು ದುಡ್ಡು ಬರ್ತಾ ಇದ್ವು ಅಂತ ನಿಮ್ಗೆ ಕಾಮಿಡಿ ಅನಿಸ್ಬೋದು, ಬಟ್ ರಿಯಲ್ ಆಗಿ ಖಂಡಿತ ಬರ್ತಾಯಿದ್ವು. ಇವಾಗ ಕೂಡ ಬರ್ತಾ ಇದ್ದಾವೆ, ಬಟ್ ಈ ಕಡೆ ಕಾಣಿಸ್ತಿದೆ ನೋಡ್ರಿ 2ನೇ ಈ ಬಾಕ್ಸಲ್ಲಿ ಇಷ್ಟೇ ದುಡ್ಡು ಬರ್ತಾ ಇದ್ದಾವೆ. ಓಕೆ, ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು, ನಮ್ಮ ಒಂದು ಸ್ಟೂಡೆಂಟ್ಸ್ ದುಡ್ಡು ಬರುವಂಥ ದುಡ್ಡನ್ನೇ ತೊಗೊಂಡು ಏನು ಮಾಡ್ತಿದ್ದಾರೆ, ಈ ಭಾಗ್ಯ ಯೋಜನೆಗಳು ಏನೇನು ಕಾಣಿಸ್ತಿದೆ ನೋಡ್ರಿ 5 ಯೋಜನೆಗಳಿಗೂ ಬಳಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು SSP ಸ್ಕಾಲರ್ಶಿಪ್ಪೇ ಎಷ್ಟೇ ಬರ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ SSP ಸ್ಕಾಲರ್ಶಿಪ್ಪಲ್ಲಿ PKCN ಅಂತ ಇತ್ತು, ರೈತ ವಿದ್ಯಾನಿಧಿ ಅಂತೂ ತೆಗೆದೇ ಬಿಟ್ರು ಬಿಡಿ ಅಂತ. ಓಕೆ, ರೈತ ವಿದ್ಯಾನಿಧಿನೇ ಎಷ್ಟು ಹುಡುಗರಿ 12,000 10,000 8,000 ಈ ಥರ ಬರ್ತಾ ಇತ್ತು, ಅದ ನಂತರ ಬರ್ತಾ ಇಲ್ಲ, ಇವಾಗ ತೆಗೆದಾಕಿಬಿಟ್ರು. ನಮಗೆಲ್ಲ ಬರ್ತಾಯಿದ್ದಪ್ಪ, ಈಗ ತೆಗೆದಾಕಿಬಿಟ್ರು. ಫಾರ್ ಎಕ್ಸಾಂಪಲ್ ರೀಸನ್
ಎಲ್ಲ ನಮ್ಮ ದುಡ್ಡನ್ನ ತೊಗೊಂಡು ಆ ಭಾಗ್ಯ ಯೋಜನೆಗಳಂತ ಮಾಡ್ಕೊಂಡಿದ್ದಾರೆ. ಆ ಸರ್ಕಾರಕ್ಕೆ ಬೇದಂತಲ್ಲ, ಮತ್ತು ಇನ್ನು ನಮ್ಮ ಸ್ಟೂಡೆಂಟ್ಸಿಗೆ ಕೊಡ್ಬೇಕ್ರಿ ಮೇನು. ಅದನ್ನ ಬಿಟ್ಟು ಎಲ್ಲೆಲ್ಲೋ ಬಳಸ್ತಿದ್ದಾರೆ. ಸರಿ ಆಗುತ್ತಿದ್ದು ಏನು ಮಾಡೋಕ್ಕಾಗಲ್ಲ. ಈಗ ಸರ್ಕಾರ ಏನು ಕೊಡುತ್ತೋ ಅಷ್ಟಾದರೂ ತೊಗೊಳ್ಳೋಣ, ಓಕೆ, ಸಿಕ್ಕಷ್ಟಾದರೂ ತೊಗೊಳ್ಳೋಣ. ಆ್ಯಂಡ್ ಇನ್ನೊಂದು, ಎಲ್ಲ ಕೂಡ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಬೇಡ್ರಿ. ಯಾಕಂದರೆ ಬರೀ ಗೌರ್ಮೆಂಟ್ ಕೊಡೋದು ಇಷ್ಟೇ ಸ್ಕಾಲರ್ಶಿಪ್. ನಿಮ್ಗೆ ಇದನ್ನು ಬಿಟ್ಟು ನೀವು ಪ್ರೈವೇಟಲ್ಲಿ ಹೋದರೆ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಬರ್ತವೆ, ಒಂದಲ್ಲ ಒಂದು ನಿಮಗೆ ಬಂದೇ ಬರ್ತದೆ. ಓಕೆ, ಅವನು ಕೂಡ ನಿಮ್ಮ ಸಪ್ರೇಟಾಗಿ ಹೇಳ್ತಿರ್ತೀನಿ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ನಿಮಗೆ ದುಡ್ಡು ಬರ್ತಂತ ಗೊತ್ತಾಯಿತು. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತಂದು ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾವ. ನಿಮಗೆ ಲೇಬರ್ ಕಾರ್ಡ್ ಅನ್ನೋದು ಇರಬೇಕಾಗಿರ್ತದೆ. ಆ್ಯಂಡ್ ಅದಕ್ಕೆ ಒಂದು ಮೊಬೈಲ್ ನಂಬರ್, ಓಕೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಆ್ಯಂಡ್ ಲೇಬರ್ ಕಾರ್ಡ್ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗ್ತದೆ. ಓಕೆ, ಅದಾದ ತಕ್ಷಣ ಸ್ಟೂಡೆಂಟ್ಸ್ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪೇರೆಂಟ್ಸು ಕೂಡ ಆಧಾರ್ ಕಾರ್ಡ್ ಬೇಕಾಗ್ತದೆ ಇಲ್ಲಿ. ಅದಾದ ತಕ್ಷಣ ನೀವು ಕಾಲೇಜಿಗೆ ಫೀಸ್ ಕಟ್ಟಿರ್ತೀವಿ ನೋಡಿರಿ, ಆ ಒಂದು ರಶೀದಿ ಬೇಕಾಗ್ತದೆ. ಆ್ಯಂಡ್ SATS ID ಬೇಕು. ಆ್ಯಂಡ್ ಹಾಸ್ಟೆಲ್ ID. ಇಟ್ ಮೀನ್ಸ್ ಏನಪ್ಪ ಅಂದರೆ ಯಾರೆಲ್ಲ ಹಾಸ್ಟೆಲ್ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ರು ನೋಡಿರಿ, ಸರ್ಕಾರಿ ಅಥವಾ ಖಾಸಗಿ ಹಾಸ್ಟೆಲ್ಗಳಲ್ಲಿ ಇರುವವರಿಗೆ ಮಾತ್ರ ಅಗತ್ಯ ಇರುತ್ತೆ. ನಮ್ದು ಹಾಸ್ಟೆಲ್ ಎಲ್ಲ ಬರ್ತಾರೆ ಅಂತ ಏನು ಮಾಡೋದು ಅಂದರೆ ನೀವೇನು ಬೇಕಾಗಿಲ್ಲ. ಓಕೆ, ಹಾಸ್ಟೆಲ್ ಇತ್ತು ಅಂತಂದರೆ ಇನ್ ಕೇಸ್ ಹಾಸ್ಟೆಲರ್ ಆಗಿದ್ದರೆ ಮಾತ್ರ ನಿಮ್ಮೊಂದು ID ಬೇಕಾಗ್ತದೆ. ಆ್ಯಂಡ್ ಕಾಲೇಜು ನೋಂದಣಿ ಸಂಖ್ಯೆ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕಾಲೇಜ್ ಕಡೆಯಿಂದ ಕೊಟ್ಟಿರ್ತಾರೆ, ಅದು ಬೇಕಾಗ್ತದೆ. ಆ್ಯಂಡ್ ಅದಾದ ತಕ್ಷಣ ಪಡಿತರ ಚೀಟಿ, ಫಾರ್ ಎಕ್ಸಾಂಪಲ್ ನಿಮಗೆ ಇದ್ರೆ ತೊಗೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಪಡಿತರ ಚೀಟಿ ಅಂತಂದರೆ ರೇಷನ್ ಕಾರ್ಡ್ ಅಂತ ಏನು ಕರಿತೀವಿ ನೋಡ್ರಿ, ಅದು ಬೇಕಾಗ್ತದೆ. ಅದಾದ ತಕ್ಷಣ ಇಂದಿನ ಸೇಮ್ ಅಥವಾ ಕ್ಲಾಸ್ ಮಾರ್ಕ್ಸ್ ಕಾರ್ಡ್. ಫಾರ್ ಎಕ್ಸಾಂಪಲ್ ಈಗ ಸೆಕೆಂಡ್ PUC ಮುಗಿಸ್ಕೊಂಡು ಏನಾದರೂ ನೀವು ಈಗೇನಾದರೂ ಫಸ್ಟ್ ಬೇರೆ ಒಂದು ಕೋರ್ಸ್ ಮಾಡ್ತಿದ್ದೆ ಅಂದರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಇಲ್ಲಾಂದ್ರೆ ನೀವು ಸೆಕೆಂಡ್ ಸೆಮ್ ಈ ರೀತಿ ಮುಗಿಸ್ಕೊಂಡು ಬೇರೆ ಏನಾದರೂ ಹೋಗಿದ್ರೆ, ಓಕೆ, ಸೆಕೆಂಡ್ PUC ಮುಗಿಸ್ಕೊಂಡು ಬೇರೆ ಯಾವುದು ಕೋರ್ಸ್ ಮಾಡಿದರೆ ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡು. ಇಲ್ಲ ಅಂತಂದ್ರೆ ನಾನು ಸೆಕೆಂಡ್ ಸೆಮ್ ಇಂಜಿನಿಯರ್ ಮುಗಿಸ್ಕೊಂಡು ಈಗ ಥರ್ಡ್ ಸೆಮ್ ಬರ್ತಿದ್ದೀನಿ ಅಂತಂದರೆ ಸೆಕೆಂಡ್ ಸೆಮ್ ಎಲ್ಲ ಕೂಡ ಮಾರ್ಕ್ಸ್ ಬೇಕಾಗ್ತದೆ. ಅದಾದ ನಂತರ ಕಾಣಿಸ್ತೀನಿ ನೋಡ್ರಿ ಜಾತಿ ಪ್ರಮಾಣ ಪತ್ರ. ಇದಂತರ ಬೇಕೇ ಬೇಕು. ಯಾಕಂದರೆ ಎಲ್ಲ ಕ್ಯಾಸ್ಟು ಕೊಡ್ತಾರೆ, ಅದು ಅದ್ರ ಬಗ್ಗೆ ಡೋಂಟ್ ವರಿ, ಬಟ್ ಅದು ಬೇಕು. ಆದಾಯ ಪ್ರಮಾಣ ಪತ್ರ ಬೇಕು. ಯಾಕಂದರೆ ಆದಾಯ ಪ್ರಮಾಣ ಪತ್ರ ಇದೊಂದು ಒಂದು ಕ್ರೈಟೇರಿಯಾ ಇದೆ. ಓಕೆ, ಈ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾರಿಗೆಲ್ಲ ಬರ್ತಂದರೆ ಯಾರೆಲ್ಲ 35,000 ಕೆಳಗಡೆ ಇದೆಯೋ, ಓಕೆ, ಆ ಒಂದು ಸ್ಟೂಡೆಂಟ್ಗೆ 35,000 ಇನ್ಕಮ್ ಅದಕ್ಕಿಂತ ಕೆಳಗಡೆ ಇರಬೇಕು, ಅವ್ರಿಗೆ ಮಾತ್ರ ಏನಾಗುತ್ತೆ ಅಪ್ಲೈ ಆಗುತ್ತದೆ. ಆ್ಯಂಡ್ ಅದಾದ ತಕ್ಷಣ ಬ್ಯಾಂಕ್ ಖಾತೆ ವಿವರಗಳು. ಯಾಕಂದರೆ ನಿಮ್ಮ ದುಡ್ಡು ಕಳಿಸೋದೇ ಇದು ಚೆನ್ನಾಗಿರೋ IFSC ಕೋಡು ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲವೂ ಚೆನ್ನಾಗಿ ಕಾಣುವಾಗೆ ಫೋಟೋ ತೊಗೊಬಿಟ್ಟು ಕಳಿಸ್ಬೇಕಾಗ್ತದೆ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಅಂಗವಿಕಲತೆ ಅಂತ ಕಾಣಿಸ್ತದೆ ನೋಡ್ರಿ, ಅಂತಂದರೆ ನೀವೊಂದು ಹ್ಯಾಂಡಿಕ್ಯಾಪ್ಟ್ ಇತ್ತು ಅಂದರೆ ಅದ್ರದ್ದು ಕೂಡ ನೀವು ಪ್ರೂಫ್ ತೋರಿಸ್ಬೋದು. ಅದಕ್ಕೆ ತಕ್ಕಂಗೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ಕೊಡ್ತಿರ್ತಾರೆ. ಸರ್, ಇದಿಷ್ಟು ಏನೇನೆಲ್ಲ ಬೇಕಂತ ಅಷ್ಟು ಹೇಳಿದ್ದೀನಿ. ಯಾವ ರೀತಿ ಅಪ್ಲೈ ಮಾಡೋದು ಅದು ಬೇರೆ ಸಪ್ರೇಟ್ ವಿಡಿಯೋ ಆಗ್ತದೆ. ಅದ್ರ ಬಗ್ಗೆ ತಿಳಿಸ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಅದ್ರ ಬಗ್ಗೆ ಮುಂದೆ ಬರುವಂಥ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.